10ನೇ ತರಗತಿಯಲ್ಲಿ FA3 ಪರೀಕ್ಷೆ 2022-23ರಲ್ಲಿ ಹಿಂದಿ ವಿಷಯದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಸ್ಟೇಟ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಕ್ವಶನ್ ಪೇಪರನ್ನು ಶಾರ್ಟ್ಲಿ ಆಗಿ ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋ ಸಹಿತ ಲೈನಪ್ ಅಲ್ಲಿದೆ ಅಂತ ಹೇಳ್ತಾ, ಸೊ ತಾವುಗಳು ಹಿಂದಿನ ವಿಡಿಯೋಗಳನ್ನು ನೋಡದಿದ್ರೆ ಬಹಳಷ್ಟು 9ನೇ ತರಗತಿಯ ಹಿಂದಿಯಲ್ಲಿ ಸುಮಾರು 8-9 ಕಲಿಕಾ ಫಲಗಳ ಮೇಲೆ ಎಲ್ಲ ಚಟುವಟಿಕೆಗಳ ಉತ್ತರಗಳನ್ನು ಹಾಕ್ತಿದ್ದೀವಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ. 9ನೇ ತರಗತಿ ಹಿಂದಿ ಮತ್ತು ಸಮಾಜ ವಿಜ್ಞಾನ ಅವುಗಳನ್ನು ನೋಡಿ. ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಇದೇ ತರನಾಗಿರ್ತಕ್ಕಂಥ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಫಾಸ್ಟಾಗಿ ನೋಡ್ತೀರಿ. 8ನೇ ತರಗತಿಗೆ NMMS ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದಲ್ಲಿ ವಿಡಿಯೋಗಳಿದ್ದಾವೆ. ನಿಮ್ಮ ಹಿಂದಿನ FA SA ಎಕ್ಸಾಮಿನೇಷನ್, ಮುಂಬರ್ತಕ್ಕಂಥ FA SA ಎಕ್ಸಾಮಿನೇಷನ್ ಸಹಿತ ಕ್ವಶನ್ ಪೇಪರ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡೆಲ್ ಆಗಿ ಸಿಗ್ತವೆ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲದ. ಅದಕ್ಕೂ ಕೂಡ ನೀವುಗಳು ಬಂದು ಜಾಯ್ನ್ ಆಗಿ. ಒಂದು ಸಾರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಾಗಲಿ ಹಾಗೂ ನಮ್ಮ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ, ಅವುಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ನಿಮ್ಮ ಸ್ಟಡಿಗೆ ಮೋಸ್ಟ್ ಆಗಿ ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ, ಅವುಗಳನ್ನು ನೋಡಿ. ಹಾಗಾದರೆ ಈ 9ನೇ ತರಗತಿಯ ಹಿಂದಿಯಲ್ಲಿ FA3 ಕ್ವಶನ್ ಪೇಪರ್ನನ್ನು ಈ 3 ಕಲಿಕಾ ಫಲಗಳ ಮೇಲೆ ನಾವೇನು ಮಾಡಿದ್ದೀವಿ, ಸಿದ್ಧಪಡಿಸಿದ್ದೀವಿ. 6ನೇ ಕಲಿಕಾ ಫಲ वार्तालाप या संवाद करना सीखेंगे. 7ನೇ कलिका फल अपने परिवेश में दिखाई देने वाली घटनाओं का वर्णन करेंगे और तर्कसम्मत विचार व्यक्त करेंगे. ಮತ್ತು 8ನೇ कलिका फल चित्र के आधार पर किसी विषय या कहानी की रचना करेंगे ಅಂತಕ್ಕಂಥದ್ದು. ಈ 3 ಕಲಿಕಾ ಫಲಗಳಿದಾವಲ್ಲ, ಈ 3 ಕಲಿಕಾ ಫಲಗಳ ಮೇಲೆ FA3 ಹಿಂದಿ ಕ್ವಶನ್ ಪೇಪರ್ನ 20 ಅಂಕಗಳಿಗೆ 1 ಗಂಟೆ ಅವಧಿಯಲ್ಲಿ ಸಿದ್ಧಪಡಿಸಿರ್ತಕ್ಕಂಥದ್ದು ಇದೆ. ನೋಡುವ ಕ್ವಶನ್ ಪೇಪರ್ ಹೇಗಿದೆ ಅಂತ. ಪ್ರಶ್ನೆ ಪತ್ರಿಕಾ ಕ್ವಶನ್ ಪೇಪರ್ कक्षा 9वीं तरगति 9 विषय हिंदी, अंक 20, समय 60 मिनट ಅಂತಕ್ಕಂಥದ್ದು. ಮೊದಲ ಮುಖ್ಯ ಪ್ರಶ್ನೆ ಇದೆ, ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಲಿಖಿಯೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಕ್ಕಂಥದ್ದು. ಸೊ ಮುಖ್ಯ ಪ್ರಶ್ನೆ ಒಂದಿತ್ತು. ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಇಲ್ಲಿ ಒಟ್ಟು 5 ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ 1 ಅಂಕ, ಒಟ್ಟು 5 ಅಂಕ. ಸೊ ಫಸ್ಟ್ ಇತ್ತು ಸಂತುಲಿತ ಆಹಾರ ಕಿಸೆ ಕಹತೆ ಹೇ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಸಂತುಲಿತ ಆಹಾರ ಅಂತಂದರೆ ಬ್ಯಾಲೆನ್ಸ್ಡ್ ಫುಡ್ ಅಂತ ಕರಿತೀವಿ, ಸಮತೋಲನ ಆಹಾರ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಹಾಗಾದರೆ ಸಂತುಲಿತ ಆಹಾರ ಅಂದರೆ ಏನು ಅನ್ನೋದನ್ನು ಬರೆಯೋದು. ಪ್ರಶ್ನೆ 2 ಇತ್ತು, ಛಾತ್ರ ಕೆ ಜೀವನ ಮೇ ಸಫಲ್ ಬನನೆ ಕೆ ಲಿಯೆ ಕ್ಯಾ ಕರ್ನಾ ಚಾಹಿಯೆ. ಛಾತ್ರ ಅಂದರೆ ವಿದ್ಯಾರ್ಥಿ. ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕಾದ್ರೆ ಆತ ಏನು ಮಾಡಬೇಕು ಅನ್ನೋದನ್ನು ಕ್ವಶನ್ಸನ್ನು ಕೇಳಿದ್ದಾರೆ. ಪ್ರಶ್ನೆ 3, ಟ್ರಾಫಿಕ್ ಕಿ ಲಾಲ್ ಬತ್ತಿ ಕ್ಯಾ ಸೂಚನಾ ದೇತಿ ಹೇ. ಟ್ರಾಫಿಕ್ನಲ್ಲಿ ತಾವೇನು ಮಾಡ್ತಾರಪ್ಪ ಅಂದರೆ ರಸ್ತೆ ಸಂಚಾರ ನಿಯಮಗಳಲ್ಲಿ ಒಂದು ಕೆಂಪು ದೀಪವನ್ನು ನೋಡ್ತೀರಿ. ಆ ಕೆಂಪು ದೀಪ ನಿಮಗೆ ಏನನ್ನು ಸೂಚನೆ ಕೊಡ್ತದೆ ಅನ್ನೋದನ್ನು ಪ್ರಶ್ನೆ ಇತ್ತು. ಪ್ರಶ್ನೆ 4, ದೋನೋ ಬಕ್ರಿಯಾ ಕ್ಯೂ ಲಡ್ತೆ ಹೇ. 2 ಬಕ್ರಿಗಳು ಏನಾಗಿತ್ತಪ್ಪ ಅಂದರೆ ಏಕೆ ಜಗಳವಾಡ್ತಿದ್ದವು ಅಂತ ಕೇಳಿದ್ದಾರೆ. ಪ್ರಶ್ನೆ 5, ಅನ್ಯವಚನ ರೂಪ ಲಿಖಿಯೇ ಆದ್ಮಿ. ಸೊ ಆದ್ಮಿ ಅಂದರೆ ಮನುಷ್ಯ ಅಲ್ವಾ. ಸೊ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಅನ್ಯವಚನ, ಅಂದರೆ ಅದು ಏಕವಚನ ಇದ್ದರೆ ಬಹುವಚನ ಮಾಡಬೇಕು, ಬಹುವಚನ ಇದ್ದರೆ ಏಕವಚನ ಮಾಡಬೇಕು. ನಿಯಮಕ್ಕೆ ಅನುಸಾರವಾಗಿ ನೀವೇನು ಮಾಡಬೇಕಾಗಿತ್ತು, ಅದನ್ನು ವಿದ್ಯಾರ್ಥಿಗಳೇ ಬದಲಾವಣೆಯನ್ನು ಮಾಡಿ ಉತ್ತರವನ್ನು ಬರೀಬೇಕಿತ್ತು. ಇಷ್ಟು ಈ 5 ಪ್ರಶ್ನೆಗಳನ್ನು 1 ಅಂಕಕ್ಕೆ ಏನು ಮಾಡಿದ್ದೀವಿ, ಕೇಳಿದ್ದೀವಿ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಲಿಖಿಯೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 6 ಪ್ರಶ್ನೆಗಳು, ತಲಾ 1ಕ್ಕೆ 2 ಅಂಕ, ಒಟ್ಟು 12 ಅಂಕ. 7ನೇ ಪ್ರಶ್ನೆ, ಗಾಯ ಕೆ ಬಾರೆ ಮೇ 5 ವಾಕ್ಯ ಲಿಖಿಯೇ. ಗಾಯ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆಲ್ಲ, ಕವ್ ಅಂತಾರೆ. ಆಕಳ ಬಗ್ಗೆ ಏನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಒಂದು 5 ಸಾಲುಗಳನ್ನು ನೀವೇನು ಮಾಡಬೇಕಾಗಿತ್ತು, ವರ್ಣನೆಯನ್ನು ಅದರ ಬಗ್ಗೆ ನೀವು ಬರಿಬೇಕಿತ್ತು. ಪ್ರಶ್ನೆ 8, ಕಬೂತರ और चिंटी की कहानी से आपको क्या सीख मिलती है. ಪಾರಿವಾಳ ಮತ್ತು ಇರುವೆ ಆ ಕಥೆಯನ್ನು ಈಗಾಗಲೇ ತಾವು ಕೇಳಿದ್ದೀರಿ, ಕಥೆಯನ್ನು ಬರೆದಿದ್ದೀರಿ, ಕಥೆಗೆ ಸಂಬಂಧಪಟ್ಟಂತೆ ಸಾರಾಂಶವನ್ನು ಸಹಿತ ಬರೆದಿದ್ದೀರಿ. ಹಾಗಾದರೆ ಅದರಿಂದ ನಿಮ್ಗೆ ಏನು ಕಲೀಲಿಕ್ಕೆ ಸಿಗ್ತದೆ, ಅದರ ನೀತಿ ಪಾಠ ಏನು ಅನ್ನೋದನ್ನು ಬರೆದಿತ್ತು. ಪ್ರಶ್ನೆ 9, ಬಂದರವನೇ ಟೋಪಿಯಾ ಕ್ಯೂ ಫೇಕ್ ದಿ. ಮಂಗಗಳು ಟೊಪ್ಪಿಗೆಗಳನ್ನು ಏಕೆ ಎಸೆದವು ಅಂತ ಕ್ವಶನ್ ಇತ್ತು. 10ನೇ ಪ್ರಶ್ನೆ, ಸಡಕ್ ಪರ್ ಚಲ್ತೆ ಸಮಯ ಹಮೇ ಕಿನ್ ಕಿನ್ ಬಾತೋ ಕೋ ಧ್ಯಾನ್ ಮೇ ರಖನಾ ಚಾಹಿಯೆ. ಸಡಕ್ ಪರ್ ಅಂದರೆ ರಸ್ತೆ ಮೇಲೆ ನಾವುಗಳು ಚಲಿಸುವಾಗ, ಹೋಗುವಾಗ ಯಾವೆಲ್ಲ ಮಾತುಗಳನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಅಂಶಗಳನ್ನು, ನಿಯಮಗಳನ್ನು ನಾವು ಲಕ್ಷ್ಯ ಇಡಬೇಕಾಗ್ತದೆ, ಅವುಗಳನ್ನು ಗಮನಿಸ್ಕೊಳ್ಬೇಕಾಗ್ತದೆ ಅನ್ನೋದನ್ನು. ಸೊ ಒಂದು 4 ಬರೆದ್ರೆ 4 ಅಂಶ ಬರೆದ್ರೆ 2 ಅಂಕ ನಿಮ್ಗೆ ಏನು ಮಾಡ್ತಾರೆ, ಕೊಡ್ತಾರೆ. 11ನೇ ಪ್ರಶ್ನೆ,
ಪಾಠಶಾಲಾ ಮೇ ಕಿನ್ ಕಿನ್ ಅನುಶಾಸನೋ ಕಾ ಪಾಲನ್ ಕರ್ನಾ ಚಾಹಿಯೆ. ಅನುಶಾಸನ ಅಂದರೆ ಶಿಸ್ತು, ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಓಕೆನಾ? ಅಂದರೆ ವಿದ್ಯಾಲಯದಲ್ಲಿ, ಶಾಲೆಯಲ್ಲಿ ಯಾವೆಲ್ಲ ಶಿಸ್ತಿನ ಅಂಶಗಳನ್ನು ನೀವೇನು ಮಾಡಬೇಕು, ಪಾಲಿಸಲೇಬೇಕು ಅನ್ನೋದನ್ನು ಬರಿಬೇಕು. ಪ್ರಶ್ನೆ 12, ಮೊಬೈಲ್ ಸೆ ಹೋನೆ ವಾಲೆ ಲಾಭ और ಹಾನಿ ಕೆ ಬಾರೆ ಮೇ ಲಿಖಿಯೆ. ಮೊಬೈಲ್ನಿಂದ ಲಾಭನೂ ಆಗ್ತದ, ಹಾನಿನೂ ಆಗ್ತದ. ಓಕೆ ತಾನೆ? ಸೊ ಈ ಮೊಬೈಲ್ನಿಂದ ಆಗ್ತಕ್ಕಂಥ ಲಾಭದ ಒಂದೆರಡು ಅಂಶಗಳು, ಆಮೇಲೆ ಮೊಬೈಲ್ನ ಬಳಕೆಯಿಂದ ಆಗ್ತಕ್ಕಂಥ ಹಾನಿಯ ಒಂದೆರಡು ಅಂಶಗಳನ್ನ ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ ಬರಿಬೇಕಿತ್ತು. ಓಕೆ. ಪ್ರಶ್ನೆ 3, ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಲಿಖಿಯೆ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ. ಇದಕ್ಕೆ 3 ಅಂಕ ಇದೆ, ಒಂದೇ ಪ್ರಶ್ನೆ ಇದೆ, ಸೊ 3 ಮಾರ್ಕ್ಸ್ ಇದೆ. ಲಾಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ಸೊ ದಯಮಾಡಿ ವಿಡಿಯೋಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಯಾಕಂದ್ರೆ ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು ಸೊ ನಮಗೆ ಬಹಳಷ್ಟು ಖುಷಿ ಕೊಡ್ತಾವ. ಈ ವ್ಯೂಸ್ಗಳು ಬರೋದ್ರಿಂದ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಎಸ್, ನಮ್ಮ ವಿಡಿಯೋಗಳು ಮಕ್ಕಳಿಗೆ, ಶಿಕ್ಷಕರಿಗೆ ಬೆನಿಫಿಟ್ ಆಗ್ತಾ ಇದ್ದಾವೆ. ಸೊ ನಮ್ಮಿಂದ ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಅನುಕೂಲ ಆಗ್ತದ ಅನ್ನೋದ ಉದ್ದೇಶವನ್ನು ಇನ್ನಷ್ಟು ನಾವು ಅರ್ಕೊಳ್ತೀವಿ, ಅರಿತುಕೊಂಡು ಏನು ಮಾಡ್ತೀವಿ, ಮತ್ತಷ್ಟು ಸಮಯ ಸಿಕ್ಕಾಗ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತೀನಿ. ಓಕೆ. ವ್ಯೂಸ್ಗಳಿಗೆ ಬಹಳಷ್ಟು ಖುಷಿ ಅನ್ನಿಸ್ತದೆ ನಮಗೆ. ಯಾಕಂದ್ರೆ ಡೈಲಿ ನಮ್ಮ ಚಾನಲ್ನಲ್ಲಿ 80ರಿಂದ 1 ಲಕ್ಷ ವ್ಯೂಸ್ಗಳು ಬರ್ತಾವೆ, ಪ್ರತಿದಿನವೂ ಬರ್ತಾವೆ. ಓಕೆ. ಬಟ್ ಎಲ್ಲೋ ಸಬ್ಸ್ಕ್ರೈಬ್ಗಳಾಗಿರ್ಬೋದು, ಓಕೆ, ಶೇರ್ಗಳಾಗಿರ್ಬೋದು, ಅವುಗಳು ಏನಾಗ್ತಾವಪ್ಪ ಅಂದರೆ ಕಡಿಮೆ ಕಾಣ್ತಾವ ಅನಲೈಟಿಕ್ಸ್ ರಿಪೋರ್ಟಲ್ಲಿ. ಸೊ ಅದಕ್ಕೆ ನಾವು ಪದೇ ಪದೇ ನಿಮ್ಗೆ ಏನು ಹೇಳ್ತೀವಪ್ಪ ಅಂದ್ರೆ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಅವೆಲ್ಲ ನಮಗೆ ಏನಾಗ್ತಾವಪ್ಪ ಅಂತಂದ್ರೆ ಮೋಟಿವೇಶನ್, ಇನ್ಸ್ಪೈರ್ ಆಗ್ತಾವ. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಮ್ಗೆ ಏನಾಗ್ತಾವಪ್ಪ ಅಂದ್ರೆ ಒಂದು ರೀತಿ ಎನರ್ಜಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಉಳಿದ ವಿಷಯಗಳ ವಿಡಿಯೋಗಳನ್ನು ಸಹಿತ ಲೈನಪ್ಪಲ್ಲಿ ಮಾಡ್ತೀವಿ. ಆ ವಿಡಿಯೋಗಳನ್ನು ಸಹಿತ ತಪ್ಪದೇ ನೋಡಬೇಕು. ಕಡೆ ಪ್ರಶ್ನೆ ಇತ್ತು, ಮೈದಾನ ಮೇ ಖೇಲ್ತೆ ಹುಯೇ ದೋ ಮಿತ್ರೋಂ ಕೆ ಬೀಚ್ ಕಾ ಸಂವಾದ್ ಲಿಖಿಯೇ. ಆಟದ ಮೈದಾನದಲ್ಲಿ ಆಡ್ತಕ್ಕಂಥ ಇಬ್ಬರ ಗೆಳೆಯರ ನಡುವಿನ ಸಂಭಾಷಣೆಯನ್ನು ಬರಿಬೇಕಾಗಿತ್ತು. ಸೊ ಬರೆದ್ರೆ 3 ಅಂಕಗಳನ್ನು ಈ ಪ್ರಶ್ನೆಗೆ ಇತ್ತು. ಇಷ್ಟೇ ಇತ್ತು 9ನೇ ತರಗತಿಯ FA3 ಹಿಂದಿ ಕ್ವಶನ್ ಪೇಪರ್ನ ಒಂದು ಪ್ರಶ್ನೆ ಪತ್ರಿಕೆ. ಉಳಿದ ವಿಷಯಗಳನ್ನು ಸಹಿತ ಅಪ್ಲೋಡ್